ಬೆಂಗಳೂರಿನ ಅತಿ ದೊಡ್ಡ ಲ್ಯಾಂಡ್ ಲೂಟಿ ಸ್ಟೋರಿ ನೀವೆಲ್ಲರೂ ಕೂಡ ಮಿಸ್ ಮಾಡದೆ ನೋಡಲೇಬೇಕು. ಯಾಕಂತಂದ್ರೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡಲಿದೆ ಬೆಂಗಳೂರಿಗರೇ ಬೆಚ್ಚಿ ಬೀಳುವಂತಹ ಸ್ಟೋರಿ. ಈ ಸುದ್ದಿಯನ್ನ ಇವತ್ತು ಗ್ಯಾರಂಟಿ ನ್ಯೂಸ್ ನಲ್ಲಿ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಇದು ಬೆಂಗಳೂರಿನ ಅತಿ ದೊಡ್ಡ ಲ್ಯಾಂಡ್ ಲೂಟಿ ಮಾಡಿದಂತಹ ಸ್ಟೋರಿ. ಮನೆ ಖರೀದಿ ಮಾಡೋರು ಈ ಸುದ್ದಿಯನ್ನ ತಪ್ಪದೆ ನೋಡ್ಬೇಕು. ಬೆಂಗಳೂರಿನಲ್ಲಿ ನಮ್ದೊಂದು ಮನೆ ಇರ್ಲಪ್ಪ, ನಮ್ದೊಂದು ಸೈಟ್ ಇರ್ಲಪ್ಪ, ನಮ್ದೊಂದು ಚೂರಾದ್ರೂ ಭೂಮಿ ಇರ್ಲಿ ಅಂತ ಆಸೆ ಬೀಳುವಂತಹ ಜನರೇ ಈ ಸ್ಟೋರಿಯನ್ನ ನೀವು ನೋಡಿ. ಯಾಕಂದ್ರೆ ಸೈಟು ಭೂಮಿ ತಗೊಳ್ಳೋ ಮುನ್ನ ಇದನ್ನ ನೋಡ್ಕೊಂಡು ಚೆಕ್ ಮಾಡ್ಕೊಂಡೆ ನೀವು ಮುಂದುವರಿಬೇಕಾಗುತ್ತೆ. ನೋಡಿ, 3 ಜನ ರಾಧಾ ಜಗಳ. ಇದು ಯಾರು ರಾಧಾ? 4ನೇ ರಾಧಾ ಎಂಟ್ರಿಯಿಂದ ಆಗಿದ್ದೇನು? ಬರೋಬ್ಬರಿ 1 ಅಲ್ಲ 2 ಅಲ್ಲ 3 ಅಲ್ಲ 700 ಕೋಟಿ ರೂಪಾಯಿ ಆಸ್ತಿ. 10 ವರ್ಷಗಳ ಲೂಟಿ ಪ್ಲಾನ್ ಇದು. 1, 2, 3 ವರ್ಷ ಅಲ್ಲ, 10 ವರ್ಷಗಳ ಲೂಟಿ ಹೊಡೆಯುವಂತಹ ಪ್ಲಾನ್ ಇದು. ಏನಿದು ದೋಖಾ? ಯಾವುದು ಆ ರಾಧಾ ಗ್ಯಾಂಗ್? ಇದು 700 ಕೋಟಿ ಹೊಡೆಯುವಂತಹ RRR ಸಿನಿಮಾ ನಾವೆಲ್ಲ ನೋಡಿದ್ದೀವಿ. ಆದ್ರೆ ಇದು 4 Rಗಳ ಕಥೆ. 4 Rನ ಗ್ಯಾಂಗ್ ಅಂತಾನೆ ಹೇಳ್ಬೋದು. ನಿಜವಾದ ರಾಧಾ ಯಾರು ಹಾಗಾದ್ರೆ? ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲಿದೆ? ಯಾರ ಹತ್ರ ಇದೆ? ಈ 4 ರಾಧಾಗಳ ಹಿಂದಿರುವಂತಹ ಅತಿ ದೊಡ್ಡ ವ್ಯಕ್ತಿಗಳು ಯಾರು? ಅಷ್ಟು ಸಿಂಪಲ್ ಆಗಿ ಈ ವಿಚಾರಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 700 ಕೋಟಿ ಆಸ್ತಿಯನ್ನ ಹೊಡೆಯುವಂತಹ ಸುದ್ದಿ ಇದು. RRR ಸಿನಿಮಾ ನೋಡಿದ್ದೀರಿ, ಅವಾರ್ಡ್ಗಳ ಮೇಲೆ ಅವಾರ್ಡ್ ಬಂದಿದೆ. ಆದ್ರೆ ಇದು 3 R ವಿಷಯ ಅಲ್ಲ, ಇದು 4 R ವಿಷಯ ಇದು. ಹಾಗಾದ್ರೆ ಈ ದೋಖಾ ಆಗಿದ್ದಾದ್ರೂ ಎಲ್ಲಿ? 4 ಜನ ರಾಧಾಗಳ ಕಥೆ ಏನು? ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಳೆಯಾಗಿ ನಾವು ಬಿಚ್ಚಿಡ್ತಾ ಹೋಗ್ತೀವಿ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಲ್ಯಾಂಡ್ ಲೂಟಿ ಹೊಡೆಯುವಂತಹ ಕೆಲಸ ಇದು. 10 ಅಲ್ಲ 20 ಅಲ್ಲ, ಬರೋಬ್ಬರಿ 700 ಕೋಟಿ ಬೆಲೆ ಬಾಳುವಂತಹ ಆಸ್ತಿಯೇ ಡೀಲ್ ಆಗೋಗ್ತಾ ಇದೆ. ಆ ಆಸ್ತಿ ಲಪಟಾಯಿಸೋದಕ್ಕೆ ಹುಟ್ಟುಕೊಂಡಿದೆ ಇಲ್ಲಿ ರಾಧಾ ಗ್ಯಾಂಗ್. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 4 ರಾಧಾಗಳನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ನೋಡಿ, ಆ ಆಸ್ತಿಯನ್ನ ಲಪಟಾಯಿಸೋದಕ್ಕೆ
ಕಟ್ಕೊಂಡಿದೆ ಈ ರಾಧಾ ಗ್ಯಾಂಗ್. 4 ರಾಧಾ ಕಥೆಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಂದ್ರೆ ಆ 4 ರಾಧಾ ಯಾರ್ಯಾರು? ಆನೇಕಲ್ ರಾಧಾ, ತಮಿಳುನಾಡು ರಾಧಾ, ಕೊಯಮತ್ತೂರು ರಾಧಾ, ಇದೀಗ ವೆಂಕಟಪ್ಪ ರಾಧಾ ಹೊಸದಾಗಿ ಸೇರ್ಪಡೆ. ಆ ಗ್ಯಾಂಗ್ ಹಿಂದಿದ್ದಾರೆ ದೊಡ್ಡ ಬಿಲ್ಡರ್ಸ್, ಆಫೀಸರ್ಸ್, ಪೊಲಿಟಿಷಿಯನ್ಸ್. ಯಾಕಂತಂದ್ರೆ ಬರೀ ಒಂದು ಗ್ಯಾಂಗ್ ಇಂದ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಅಲ್ಲ, ಆಗೋದಿಲ್ಲ. ಇಲ್ಲಿ ಆಫೀಸರ್ಸು ಎಂಟ್ರಿ ಆಗಿರ್ತಾರೆ, ಪೊಲಿಟಿಷಿಯನ್ಸ್ದಂತೂ ದೊಡ್ಡ ಕೈವಾಡನೇ ಇದ್ದೇ ಇರುತ್ತೆ. ದಿನನಿತ್ಯವೂ ಕೂಡ ಪ್ರತಿಷ್ಠಿತ ಹೋಟೆಲ್ಗಳಲ್ಲೇ ನಡೀತಾ ಇತ್ತು ಈ ರಾಧಾ ಗ್ಯಾಂಗ್ನ ಡೀಲ್. 3 ರಾಧಾಗಳ ಗ್ಯಾಂಗ್ ಎಲ್ಲಾ ರೌಡಿಗಳು, ರಾಜಕಾರಣಿಗಳು, ಬಿಲ್ಡರ್ಸ್ಗಳ ಜೊತೆ ಮೀಟಿಂಗ್ ಮಾಡಿದ್ದಾರೆ. ನಮ್ಮ ಕಡೆ ಒರಿಜಿನಲ್ ರಾಧಾ ಇದ್ದಾರೆ ಅಂತ ದಿನನಿತ್ಯವೂ ಕೂಡ ಹೋಟೆಲ್ಗಳಲ್ಲಿ ಡೀಲ್ ಮಾಡ್ತಾ ಇದ್ದಾರೆ. 10 ವರ್ಷಗಳಿಂದ ಈ ಪ್ರಾಪರ್ಟಿಗಾಗಿಯೇ 3 ರಾಧಾ ಗ್ಯಾಂಗ್ ಮಸ್ಟ್ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಆ ಒರಿಜಿನಲ್ ರಾಧಾರನ್ನ ಕರ್ಕೊಂಡು ಬಂದು ನಿಲ್ಸ್ಬಿಟ್ರೆ ಮುಗೀತು, 700 ಕೋಟಿ ಆಸ್ತಿ ಬಂದಂಗೆ. 10 ವರ್ಷಗಳಿಂದಲೂ ಕೂಡ ಈ ಪ್ರಾಪರ್ಟಿಗೋಸ್ಕರ ಕಷ್ಟಪಡ್ತಿದ್ದಾರೆ. ನೋಡಿ ಏನೇನೆಲ್ಲ ಕಥೆಗಳಾಗತ್ತೆ, ಲ್ಯಾಂಡ್ ಡೀಲ್ಗಳು ಹೆಂಗೆಲ್ಲ ಆಗತ್ತೆ. ರಿಯಲ್ ಎಸ್ಟೇಟ್ ಸಿಕ್ಕಾಪಟ್ಟೆ ಝೂಮಲ್ಲಿರುತ್ತೆ, ಬೂಮಲ್ಲಿರುತ್ತೆ, ಅದು ಬೆಂಗಳೂರಿನಲ್ಲಿ. ಅದರ ಜೊತೆಗೇನೆ ಇಂತಹ ಖತರ್ನಾಕ್ ಗ್ಯಾಂಗ್ಗಳು ಕೂಡ ಬೂಮಲ್ಲಿರ್ತಾರೆ. ಯಾಕಂತಂದ್ರೆ ಇಲ್ಲಿ ಈ ಬಿಲ್ಡರ್ಸ್ಗಳ ಕಥೆ ಏನಿದೆಯಲ್ಲ, ಅಥವಾ ಪೊಲಿಟಿಷಿಯನ್ಸ್ ಗ್ಯಾಂಗ್ಗಳು ಕೂಡ ಇಲ್ಲಿ ಎಂಟ್ರಿ ಆಗಿದ್ದಾರಲ್ಲ, ಆಫೀಸರ್ಸು, ಪೊಲಿಟಿಷಿಯನ್ಸು, ಹಾಗೇನೆ ದೊಡ್ಡ ದೊಡ್ಡ ಜನ ಅಂದ್ರೆ ರೌಡಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು. ಒಬ್ರಲ್ಲ ಇಬ್ರಲ್ಲ 4 ರಾಧಾಗಳನ್ನು ಈಗಾಗಲೇ ಸೃಷ್ಟಿ ಮಾಡಿದ್ದಾರೆ. ಇದು ಕೇವಲ ನಡೀತಾ ಇರೋದು ಪ್ರಾಪರ್ಟಿಗೋಸ್ಕರ. ಒರಿಜಿನಲ್ ರಾಧಾ ಕರ್ಕೊಂಡು ಬಂದ್ಬಿಟ್ರೆ ಈ 700 ಕೋಟಿ ರೂಪಾಯಿ ಆಸ್ತಿಯನ್ನ ಲಪಟಾಯಿಸ್ಬಿಡಬಹುದು ಅಂತ. 10 ಅಲ್ಲ 20 ಅಲ್ಲ 700 ಕೋಟಿ ಅಂತಂದ್ರೆ ಹಾಗಾದ್ರೆ ಈ ಲ್ಯಾಂಡ್ ಇರೋದಾದ್ರೂ ಎಲ್ಲಿ ಅನ್ನೋದು ನೋಡಿ. ಐಟಿ ಹಬ್ ಅಂತೀವಿ, ಅದರ ಜೊತೆಗೆ ಭೂಮಿ ಮೇಲೆ ದುಡ್ಡು ಹಾಕಿದ್ರೆ ಯಾವತ್ತೂ ಮೋಸ ಆಗೋದಿಲ್ಲಪ್ಪ. ಇನ್ನೊಂದು 2 ವರ್ಷ 3 ವರ್ಷ ಬೇಡ, ಬಹಳ ಅಂದ್ರೆ ಒಂದು 5 ವರ್ಷಕ್ಕೆ ಡಬಲ್ ಆಗಿಬಿಡುತ್ತೆ ಅಂತ. ಹಾಗಾದ್ರೆ ಈ 700 ಕೋಟಿ ರೂಪಾಯಿ ಲ್ಯಾಂಡ್ಗೆ ಇವರು ಕನ್ನ ಹಾಕೋದಕ್ಕೆ ಮುಂದಾಗಿದ್ದಾದ್ರೂ ಎಲ್ಲಿ? ಐಟಿ ಹಬ್ ಆಗಿರುವಂತಹ ಬೆಂಗಳೂರಿನಲ್ಲಿ ಆ 700 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಲ್ಯಾಂಡ್ ಇರೋದಾದ್ರೂ ಯಾವುದು ಆ ಆಸ್ತಿ? ಆ ಕುರಿತಾದಂತಹ ಮಾಹಿತಿಯನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 4 ರಾಧಾ ಕಥೆಗಳು ಒಂದು ಕಡೆ ಆದ್ರೆ ಈ ಲ್ಯಾಂಡ್ ಇರೋದು ಎಲ್ಲಿ ಅನ್ನೋ ಪ್ರಶ್ನೆ, ಅದು ಬೆಂಗಳೂರಿನ ಐಟಿ ಹಬ್ನಲ್ಲಿ. ದಿಕ್ಕಿಲ್ಲದೆ ಇರುವಂತಹ ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಸಿಕ್ಕವರೆಲ್ಲ ಮಾಲೀಕರೇ. ಹೌದು, ನಾನು ಮಾಲೀಕ, ನೀನು ಮಾಲೀಕ ಅಂತಿದ್ದಾರೆ. ಯಾಕೆ ಅಂತಂದ್ರೆ 700 ಕೋಟಿ ರೂಪಾಯಿ ಆಸ್ತಿ ಅಲ್ವಾ, ಅದಕ್ಕೆ. ಮದರ್ ಡೀಲ್ ತಲೆ ಮೇಲೆ ಹೊಡೆದಂತೆ ನಕಲಿ ರಿಜಿಸ್ಟರ್ ಕಾಪಿಯನ್ನು ಕೂಡ ಈಗಾಗಲೇ ರೆಡಿ ಮಾಡಿಬಿಟ್ಟಿದ್ದಾರೆ. ನೋಡಿ, ಈ ಲ್ಯಾಂಡ್ ಎಲ್ಲೋ ಇಲ್ಲ, ಬೇರೆ ಯಾವುದೋ ರಾಜ್ಯದಲ್ಲಿಲ್ಲ, ಇದು ನಮ್ಮ ರಾಜ್ಯದ ಐಟಿ ಹಬ್ ಅಂತ ಹೇಳ್ತಾ ಬಹಳಷ್ಟು ಫಾಸ್ಟ್ ಆಗಿ ಗ್ರೋ ಆಗ್ತಾ ಇರುವಂತಹ ಬೆಂಗಳೂರಿನಲ್ಲೇ ಇದೆ. ದಿಕ್ಕಿಲ್ಲದೆ ಇರುವಂತಹ ಈ ಆಸ್ತಿಗೆ, ಕೋಟ್ಯಾಂತರ ರೂಪಾಯಿ ಆಸ್ತಿಗೆ ಸಿಕ್ಕವರೆಲ್ಲ ಮಾಲೀಕರು ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಮದರ್ ಡೀಲ್ ತಲೆ ಮೇಲೆ ಹೊಡೆದಂಗೆ ನಕಲಿ ರಿಜಿಸ್ಟರ್ ಕಾಪಿ ಕೂಡ ರೆಡಿ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಇದೇ ಒರಿಜಿನಲ್ಲು, ಅಂದ್ರೆ ಯಾರಿಗೂ ಕೂಡ ಇದು ಡೂಪ್ಲಿಕೇಟು ಅಂತ ಗೊತ್ತೇ ಆಗಬಾರ್ದು, ಆ ನಿಟ್ಟಿನಲ್ಲಿ ರೆಡಿ ಮಾಡಿಬಿಟ್ಟಿದ್ದಾರೆ. ಹಲವು ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಒಂದೇ ಆಸ್ತಿಯ ರಿಜಿಸ್ಟರ್ ಆಗಿದೆ. ಬೆಂಗಳೂರಿನ ಹೊಸಕೋಟೆ, ಶಿವಾಜಿನಗರ, ಬಾಣಸ್ವಾಡಿ, ಇಂದಿರಾನಗರ, ಸರ್ಜಾಪುರ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ನೋಂದಣಿ ಕೂಡ ಮಾಡಿಸ್ಬಿಟ್ಟಿದ್ದಾರೆ. ಸೇಲ್ ಡೀಡ್, ಗಿಫ್ಟ್ ಡೀಡ್ಗಳಂತೆ ಆಗಿದೆ ಈ ನೋಂದಣಿ. ಕೆಲವು ಸೇಲ್ ಡೀಡ್ ಆಗಿದೆ, ಕೆಲವು ಗಿಫ್ಟ್ ಡೀಡ್ ಆಗಿದೆ. ಗಿಫ್ಟ್ ಡೀಡ್ ಅಂತಂದ್ರೆ ನಿಮ್ಮೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ಈ ಆಸ್ತಿಯನ್ನ ತಮ್ಮವರಿಗೆ, ಸಂಬಂಧಪಟ್ಟವರಿಗೆ ಗಿಫ್ಟ್ ಆಗಿ ಕೊಡೋದು. ಗಿಫ್ಟ್ ಡೀಡ್ ಮಾಡ್ಕೊಂಡ್ಬಿಡ್ತಾರೆ. ಸೇಲ್ ಡೀಡ್ ಆದ್ರೆ ದುಡ್ಡು ಕಟ್ಟಬೇಕು, ಗಿಫ್ಟ್ ಡೀಡ್ ಆದ್ರೆ ಯಾವುದೇ ರೀತಿಯಾದಂತಹ ದುಡ್ಡು ಕಟ್ಟೋ ಹಾಗಿರೋದಿಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಗಿಫ್ಟ್ ಡೀಡ್ಗಳನ್ನ ಮಾಡ್ಕೊಂಡಿದ್ದಾರೆ. ಸತ್ತವರ ಹೆಸರಲ್ಲಿ ಭೂ ಸ್ವಾಧೀನ ಪರಿಹಾರ ಹಣವನ್ನ ಸ್ವೀಕರಿಸಿದೆ ಈ ಗ್ಯಾಂಗ್. ಮೊದಲ ರಾಧಾ ಗ್ಯಾಂಗ್ ನಲ್ಲಿದ್ದಾರೆ
ಅಶ್ವಿನ್ ಸಂಚೇತಿ, ಲೋಕಸುಂದರ್, ಧ್ರುವಕುಮಾರ್, ಮೀನಾಕ್ಷಿ, ಲಾವಣ್ಯ. ಇನ್ನು ಎರಡನೇ ಗ್ಯಾಂಗ್ನಲ್ಲಿರೋರು ವೆಂಕಟರಮಣ ನಾಯ್ಡು ಸೇರಿದಂತೆ ಇನ್ನೂ ಒಂದಿಬ್ರು ಇದ್ದಾರೆ ಅದ್ರ ಜೊತೆಗೆ. ಇನ್ನು ಮೂರನೇ ರಾಧಾ ಗ್ಯಾಂಗ್ನಲ್ಲಿ ಲಿಂಗರಾಜು, ಮಧುಸೂದನ್, ಮುನೇಂದ್ರ. ಈಗ ಎಂಟ್ರಿ ಆಗಿರುವಂತಹ ನಾಲ್ಕನೇ ರಾಧಾ ಗ್ಯಾಂಗ್ನಿಂದ ಆವಲಹಳ್ಳಿ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಇದೇ ಕೇಸ್ನಲ್ಲಿ ಸದ್ಯ ಸತ್ವ ಡೆವಲಪರ್ಸ್ ನಿರ್ದೇಶಕ ಅಶ್ವಿನ್ ಸಂಚೇತಿ ಅರೆಸ್ಟ್ ಕೂಡ ಆಗಿದ್ದಾರೆ. ಇದು ಮೇಜರ್ ಸಂಗತಿ ಅಂತಂದ್ರೆ ಸತ್ವ ಡೆವಲಪರ್ಸ್ ಬೆಂಗಳೂರಲ್ಲ ಅನೇಕ ಕಡೆಗಳಲ್ಲಿ ಮನೆಗಳನ್ನ, ಅಪಾರ್ಟ್ಮೆಂಟ್ಗಳನ್ನ ನಿರ್ಮಿಸಿ ಜನಕ್ಕೆ ಕೊಟ್ಟಿದ್ದಾರೆ. ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಆದ್ರೆ ಇವರು ಕೂಡ ಇದರಲ್ಲಿ ಇದ್ದಾರೆ. ನಾಲ್ಕನೇ ರಾಧಾ ಗ್ಯಾಂಗ್ನಲ್ಲಿ ಆವಲಹಳ್ಳಿ ಠಾಣೆಯಲ್ಲಿ FIR ದಾಖಲಾಗಿದೆ. ಈ ಕೇಸ್ನಲ್ಲಿ ಸದ್ಯಕ್ಕೆ ಸತ್ವ ಡೆವಲಪರ್ಸ್ ನಿರ್ದೇಶಕ ಅಶ್ವಿನ್ ಸಂಚೇತಿ ಅರೆಸ್ಟ್ ಕೂಡ ಆಗಿದ್ದಾರೆ. ಈ ಲ್ಯಾಂಡ್ ಇರೋದು ನಮ್ಮ IT ಹಬ್ ಬೆಂಗಳೂರಿನಲ್ಲಿ ಅನ್ನೋದು ನೋಡಿ. ನಾಲ್ಕು ಜನ ರಾಧಾ. ಯಾರು ಆ ರಾಧಾ? ಹಾಗಾದ್ರೆ ನಿಜವಾದ ಮಾಲೀಕರು ಎಲ್ಲಿ ಹೋದ್ರು? ಏನಾದ್ರೂ 700 ಕೋಟಿ ಆಸ್ತಿಯನ್ನ ಅನಾಮತ್ತಾಗಿ ಬಿಟ್ಟು ಹೋದ್ರ ಹಾಗಾದ್ರೆ? ಅಥವಾ ಈ ನಾಲ್ವರಲ್ಲಿ ಒಬ್ಬರು ಯಾರಾದ್ರೂ ಒರಿಜಿನಲ್ ಇದ್ದಾರಾ ಅನ್ನೋ ಪ್ರಶ್ನೆಗಳು ಎದುರಾಗುತ್ತೆ. ಆಬ್ವಿಯಸ್ಲಿ 4ಕ್ಕೆ 4 ಕೂಡ ಒರಿಜಿನಲ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಒಂದು ಆಸ್ತಿಗೆ ಜನ ಮಾಲೀಕರು ಬಂದಿದ್ದಾರೆ. ಈಗ ರಾಧಾಗಳ ಗ್ಯಾಂಗ್ ಎಚ್ಚರವಾಗಿರಬೇಕು. ನಮ್ದೇ ಇದು ಲ್ಯಾಂಡು, ನಮ್ಮ ಜೊತೆಗೇನೆ ಮಾಲೀಕರಿದ್ದಾರೆ, ನೀವು ತಗೊಳ್ಳಿ, ಕೊಂಡುಕೊಳ್ಳಿ, ಮಾರ್ಕೆಟ್ ಪ್ರೈಸ್ಗಿಂತ ಬಹಳ ಕಡಿಮೆ ರೇಟಿಗೆ ನಾವು ನಿಮಗೆ ಕೊಡ್ತೀವಿ. ಏನೋ ಅವ್ರಿಗೆ ದುಡ್ಡು ಅರ್ಜೆಂಟ್ ಇದೆ, ಅಥವಾ ಅವ್ರು ಇಲ್ಲಿಲ್ಲ, ಬೇರೆ ಕಡೆ ಇದ್ದಾರೆ, ಅಬ್ರಾಡಲ್ಲಿ ಇದ್ದಾರೆ, ಈ ಕಥೆಗಳೆಲ್ಲ ಹೇಳಿರ್ತಾರೆ, ಕೇಳಿರ್ತೀರಿ. ನಿಮಗೂ ಕೂಡ ಈ ಲ್ಯಾಂಡ್ ಬರಬಹುದು. ದಯವಿಟ್ಟು ಎಚ್ಚರ ಎಚ್ಚರ ಎಚ್ಚರ. ಈ ಸುದ್ದಿಯನ್ನ ಇವತ್ತು ಗ್ಯಾರಂಟಿ ನ್ಯೂಸ್ನಲ್ಲಿ ದೊಡ್ಡ ಮಟ್ಟದ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ.